ಐ ಫೀಲ್ ಗಿಲ್ಟಿ. ಬರ್ಬೇಕಿತ್ತು ಕಣ ಬರ್ತಡೆಗೆ. ಎಷ್ಟು ಚೆನ್ನಾಗಿ ಕೇಳಿದ್ರು ಗೊತ್ತಾ, ಸೂರ್ಯ ಬಂದಿಲ್ಲ, ಸೂರ್ಯಗೌಡ ಎಲ್ಲಿ, ಸೂರ್ಯ ಯಾರು ಇನ್ನೊಂದ್ 2 ದಿವಸ ಆಗಿದ್ರೆ ಸೂರ್ಯ ಕಾರ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ನಾವ್ ಇಷ್ಟಪಡೋ ಹುಡುಗಿಗೋಸ್ಕರ ನಾವ್ ಇಷ್ಟಪಡ್ಲೇಬೇಕು. ಯಾರಿಗೂ ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ? ನಮ್ಮ ಹುಡುಗಿ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಡಿ ಬಾಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಹೊಸ ಮನೆಗೆ ಶಿಫ್ಟ್ ಆದೆ, ಸೊ ಮನೆಯೂ ನಿಮಗೆ ತೋರಿಸಿಲ್ಲ, ಅದನ್ನು ತೋರಿಸ್ತೀನಿ. ಹೋಮ್ ಟೂರ್ ಮಾಡ್ತೀನಿ. ಹೊಸ ಮನೇಲೇ ಇರೋದು. ಬಂದು 15 ಡೇಸಾ, ಸಾರಿ 20 ಡೇಸ್, 25 ಡೇಸ್ ಆಯಿತು. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ. ಸರ್ ನಮ್ಮ ಮನೆ ಹತ್ರ ಒಂದು ಸ್ಪೆಷಾಲಿಟಿ ಏನಂತಂದರೆ, ನನಗೆ ಈ ಟ್ರೈನ್ ಎಲ್ಲ ಇಷ್ಟ. ಓಕೆ, ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಮನೆ ಮುಂದೆನೆ. ಯು ಕ್ಯಾನ್ ಸಿ ದ ಟ್ರೈನ್. ಸೊ ಗೈಸ್, ರೆಡಿಯಾಗಿ ಇವಾಗ ವರುಣ್ ಮನೆಗೆ ಹೋಗೋಣ. ಓಕೆ, ನಾನು ವರುಣ್ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ, ಯಾಕೆ ವರುಣನ ನಿಮ್ಮ ಹತ್ರ ಮಾತಾಡ್ಸ್ತಾ ಇಲ್ಲ, ನೀವು ಯಾಕೆ ವರುಣನ ಹತ್ರ ಮಾತಾಡ್ಸ್ತಾ ಇಲ್ಲ, ಯಾಕೆ ಅನ್ಫಾಲೋ ಮಾಡಿದ್ರಿ, ಫಾಲೋ ಮಾಡಿದ್ರಿ. ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲಲ್ಲಿ ಅವನು ಕ್ಲಾರಿಟಿ ಕೊಟ್ಟಿದ್ದಾನೆ. ಸೊ ಅಂದರೆ ಅದರಲ್ಲಿ ನಾನು ಅವನು ಇಬ್ಬರು ಮಾತಾಡಿದ್ದೀವಿ. ಸೊ ಮತ್ತೆ ಇವತ್ತೊಂದು ಸರಿ ನನ್ನ ಯೂಟ್ಯೂಬ್ ಚಾನಲ್ ಕ್ಲಾರಿಟಿ ಆಗಲಿ, ನಿಮ್ಗೆ ಕ್ಲಾರಿಟಿ ಸಿಗಲಿ. ಓಕೆ, ನನ್ನ ಚಾನಲ್, ನನ್ನ ಫ್ಯಾಮಿಲಿಗೆ. ಸೊ ಬನ್ನಿ ಹೋಗೋಣ, ರೆಡಿ ಆಗೋಣ, ವಿಲ್ ಗೋ. ಇವತ್ತೇನೇನಿರುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಮೋಜು ಮಸ್ತಿ ಎಲ್ಲ ಇರುತ್ತೆ. ಓಕೆ ಬನ್ನಿ, ರೆಡಿ ಆದೆ. ಸೊ ನಾರ್ಮಲಾಗಿ ಅವ್ನು ಮಾಡ್ತಿರೋದು ವೀಡಿಯೋ, ಸೊ ನಾನು ಯಾವ್ದಾರು ಒಂದು ನಾರ್ಮಲ್ ವೀಡಿಯೋಸ್ ಮಾಡ್ಕೊಬರ್ತೀನಿ. ವಿಲ್ ಗೋ, ಐ ಶೋ ಯು ಹೆಂಗಿರುತ್ತೆ, ಹೆಂಗೆ ಮಾಡ್ತಾನೆ. ಮೇ ಬಿ ಅವನು ವ್ಲಾಗ್ ಮಾಡ್ತಾನೆ, ಅವ್ನು ವ್ಲಾಗಲ್ಲಿ ಬಂದಿದ್ದು, ನನ್ನ ವ್ಲಾಗಲ್ಲಿ ಬರೋಲ್ಲ. ಸೊ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ. ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೆ ನಾಚಿಕೆ ಆಗುತ್ತೆ ಹೇಳೋದು ಗೈಸ್, ಬಿಕಾಸ್ ನಾನೇನು ವೀಡಿಯೋ ಮಾಡ್ದೇನೆ ಹಿಂಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಐ ಫೀಲ್ ಗಿಲ್ಟಿ. ಓಕೆ, ಸೊ ಸಪೋರ್ಟ್ ಮಾಡಿ. ಐ ಲವ್ ಯು ಆಲ್. ಐ ವಿಲ್ ಬಿ ಬ್ಯಾಕ್. ಓಕೆ, ಫಾರ್ ಶೋರ್. ಸೊ ಹೋಗೋಣ ಬನ್ನಿ, ಇವಾಗ ಹೋಗಿ ಏನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಹೌ ಆರ್ ಯು? ಮ್ಯಾಕ್ಸಿ ಚಾಯೇ, ಮ್ಯಾಕ್ಸಿ. ಸೊ ಗೈಸ್, ನನ್ನ ಹೊಸ ಗಾಡಿ ಹಚ್ಚಿ ಮಾಡಿ. ಓಕೆ, ಸೊ ಇವಾಗ ಇದನ್ನು ಎತ್ಕೊಂಡು ಹೋಗೋಣ. ವರುಣ್ ಮನೆಗೆ ಹೋಗಿ ಅಲ್ಲಿ ಆಂಟಿನ ಮಾತಾಡ್ಸೋಣ, ಕುಶಾಲಿನ ಮಾತಾಡ್ಸೋಣ. ತುಂಬ ದಿವಸ ಆಯಿತು ಮಾತಾಡಿಸಿದೆ. ಸೊ ಹೋಗಿ ಮಾತಾಡಿಸ್ಬಿಟ್ಟು ಹೋಗೋಣ ಮನೆ ತಾಗಿ. ಗೈಸ್, ಇವಾಗ ಜಸ್ಟ್ ವರುಣ್ ಅವ್ರ ಮನೆಗೆ ಬಂದೆ. ಏನು ಗೊತ್ತ ಇವ್ರ ಮನೇಲಿ ಪ್ರಾಬ್ಲಮ್ಮು ಇಲ್ಲಿ ನೋಡಿ, ಯಾವಾಗ ಬಂದರೂ ಲಿಫ್ಟ್ ಇರೋದೇ ಇಲ್ಲ. ಆಯ್ತು, ಕರೆಂಟ್ ಇರುತ್ತೆ ನೋಡಿ, ಕರೆಂಟ್ ಇದೆ, ಲಿಫ್ಟ್ ಒಂದು ತಿಂಗಳು ಫುಲ್ ಇರಲ್ಲ, ಒಂದು ತಿಂಗಳಲ್ಲಿ 2 ದಿವಸ ಇರುತ್ತೆ ಅಷ್ಟೇ. ಸೊ ನೀನು ನಡ್ಕೊಂಡೇ ಹೋಗೋಣ. ಆಂಟಿನ ಮಾತಾಡ್ಸೋಣ, ಕುಶಾಲಿನ ಮಾತಾಡ್ಸೋಣ. ಮತ್ತೆ ಸಾಕು ಆಂಟಿ ಬರೀ ಹೇಳ್ತೀವಿ. ಇವು ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ವು ಗೈಸ್, ಹಾಗೆ ಚುಚ್ಚಿಗಿಚ್ಬಿಟ್ಟಿದ್ರು. ಏನು ಕತೆ? ತುಂಬ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ, ಬ್ಯುಸಿ ಇದ್ರಿ, ಒಂದು ಮಾತು ಕರೆದಿಲ್ಲ ನನ್ನ. ಬೇಸಿಗೆಗಾಲ ಬಂತಲ್ಲ, ಅದಕ್ಕೆ ಬ್ಯುಸಿ ಆಗಿದ್ದೀನಿ. ಹಾಯ್ ಎಲ್ಲರಿಗೂ, ಸೂರ್ಯಗೌಡ ಯೂಟ್ಯೂಬ್ ಚಾನಲ್ಗೆ ನಮಸ್ತೆ ಗೈಸ್. ನಾವು ಮನೇಶ್ ಚೇಂಜ್ ಮಾಡಿರೋದು ಆಂಟಿಗೆ ಹೇಳಿದ, ಬೇಜಾರಾಗಿದ್ದಾರೆ. ಸೊ ಅದಕ್ಕೆ ಹೇಳಿದ್ದೀನಿ ಆಂಟಿನ ಸ್ಪೆಷಲಾಗಿ ಇನ್ವೈಟ್ ಮಾಡ್ತೀನಿ ಅಂತ. ಸ್ಪೆಷಲ್ ಆಗಿ? ಹೌದು, ನಿಮ್ಮನ್ನ ಕುಶಾಲಿನ ಚೈತ್ರನ ಸ್ಪೆಷಲ್ ಆಗಿ. ಹೌದಾ, ಇವ್ರು ಬರ್ತಾಳ? ವಾವ್, ಹಾಸ್ಪಿಟಲ್ ತೋರಿಸೋದಿದೆ, ಬರ್ತಾರೆ. ಓಕೆ ಓಕೆ. ಸೊ ಸ್ಪೆಷಲಾಗಿ ಇನ್ವೈಟ್ ಮಾಡ್ತೀನಿ ಮನೇಲಿ. ನಾನೇ ಏನಾದರೂ ಕುಕ್ ಮಾಡಿ ಇವರೆಲ್ಲರಿಗೂ. ಓಕೆ ಆಂಟಿ? ವೆಜ್ ಅದೇ. ನಾವು ನಾನ್ ವೆಜ್ ಮಾಡೋಂಗಿಲ್ಲ. ಹೌದಾ? ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದೀವಿ. ಎಷ್ಟು ದಿವಸ?
ಅದೇ ಮಾರ್ಚ್ 5ನೇ ತಾರೀಕುವರೆಗೂ ತಿಂಗಳು ಗೊತ್ತಾಯ್ತಲ್ವಾ? ಒಂದು 48 ದಿವಸ ಫುಲ್ ಅವತ್ತಿಂದನೂ ವೆಜ್ಜೇ ಆಂಟಿ ನಾನು ಸಬಾಷ್. ಅಲ್ಲಿ ಶೂಟಿಂಗಲ್ಲೂ ವೆಜ್ ತಿಂದಿದ್ದೀನಿ. ವೆರಿ ಗುಡ್. ಅವಾಗ ನೆನ್ಕೊಂಡು ಇವಾಗ ಹೋಗಿರೋ ಆಂಟಿ ಖುಷಿ ಪಟ್ಟಿದ್ರು. ಮತ್ತೆ ಬರ್ಬೇಕಿತ್ತು ಕಣ ಬರ್ತಡೆಗೆ. ಎಷ್ಟು ಚೆನ್ನಾಗಿ ಕೇಳಿದ್ರು ಗೊತ್ತಾ? ಸೂರ್ಯ ಬಂದಿಲ್ಲ, ಸೂರ್ಯಗೌಡ ಎಲ್ಲಿ, ಸೂರ್ಯ ಗೊತ್ತಿಲ್ವಲ್ಲ, ಸಬ್ಸ್ಕ್ರೈಬರ್ ಗೊತ್ತಿಲ್ವಲ್ಲ, ಗೈಸ್ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ. ನಾನು ನಿಮ್ಮ ಅಮ್ಮನ ಕೂಡ ಕೇಳಿದೆ. ನಮ್ಗೆ ಸಿಕ್ಕಿದ್, ನಾನು ನಮ್ಮಮ್ಮ ಬಂದಿರಲ್ಲ, ಅವ್ರು ಕರ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಪಾಪ ಕೊಡ್ತಾ ಇದ್ದ. ಕೇಳಿದೆ ಎಲ್ಲಿ ಸೂರ್ಯ ಬರಲೇ ಇಲ್ವಲ್ಲ ಅಂತ. ಅದೇ ಹೇಳಿದ್ರು ಈ ತರ ಹೋಗಿದ್ದೆ ನಾನಿಲ್ಲ ಅಂತ. ಸಡನ್ ಆಗಿ ಪ್ಲಾನ್ ಆಯ್ತು ಅದು. ಗೈಸ್ ಆಮೇಲೆ ಹೇಳ್ತೀನಿ ನಿಮಗೆ ಪ್ರತಿಯೊಂದನ್ನು. ಸೊ ಗೈಸ್ ಈ ಥರ ಎದುರಿಸಕ್ಕೆ ಹೋಗ್ಬೇಡಿ. ಐ ಆಮ್ ವೆರಿ ಸಾರಿ. ಸಡನ್ನಾಗಿ ಅದು ತಡ್ಕೊಳಕ್ಕಾಗಲ್ಲ ಕೆಲವೊಬ್ಬರಿಗೆ. ನಾನು ಆಂಟಿ ಹೆದರ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ, ಬಟ್ ಹೆದರ್ಕೊಂಡ್ರು. ಐ ಆಮ್ ಸಾರಿ ಎಲ್ರಿಗೂ. ಸೊ ನೀವು ನಿಮ್ಮ ಪೇರೆಂಟ್ಸ್ಗೆಲ್ಲ ಈ ಥರ ಮಾಡಬೇಡಿ. ಸೊ ವೇಟಿಂಗ್ ಫಾರ್ ಕುಶಾನಿ ಅವಳು ಪಕ್ಕದ ಮನೆಗೆ ಹೋಗಿ ಹೇಳಂತೆ. ಸೊ ಆಂಟಿ ಕರ್ಕೊಬರಕ್ಕೆ ಹೋದ್ರು, ಬರಲಿ ಅವಳು. ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಹೇಳ, ಕ್ಯೂಟ್ ಪಾಯ್ ಕೋವೈಸ್. ಸೊ ನಾನು ವರುಣ್ ಹತ್ರನೂ ಮಾತಾಡ್ತಿಲ್ಲ ಅಂತ ತುಂಬ ಜನ ಕೇಳಿದ್ರಿ. ವರುಣ್ ಹತ್ರ ಯಾಕೆ ಮಾತಾಡ್ತಾ ಇಲ್ಲ, ಏನಾಗಿತ್ತು ಅದೆಲ್ಲ ಒಂದು ಚಾನಲಲ್ಲಿ ಹೇಳಿದ್ದೀನಿ. ಸೊ ಮತ್ತೆ ಇನ್ನೊಂದು ಸರಿ ಮಾತಾಡ್ತೀನಿ. ಓಕೆ, ನಾವು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀವಿ. ಸೊ ನಿಮ್ಗೆ ಲೇಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಆಂಟಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ನಂಗೆ ನಿಜವಾಗ್ಲೂ ಇಷ್ಟ ಆಂಟಿ, ಮುಂಚೆಯಿಂದಲೂ ನೀವು ಬಿಡಿಸೋ ರಂಗೋಲಿ ಇಷ್ಟ. ಬಟ್ ನಾನೇನು ಮಾಡ್ತಿದ್ದೆ ಅಂತಂದರೆ ಒಂದು ಸ್ಪೆಷಲ್ ಗೆಸ್ಟ್ ತೋರಿಸ್ತೀನಿ. ಇದನ್ನೇ ಈಗ ಸ್ವಲ್ಪ ಹಾಳು ಮಾಡ್ಬಿಡ್ತಾ ಇದ್ದೆ. ನನಗೆ ಗೊತ್ತು ಅಂತ ನೀನೇನೆ ಅಂತ. ನೀನು ಪುಟ್ಟ ಇಬ್ಬರೇ ಚಪ್ಪಲಿಕಲ್ಲೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಹಾಯ್ ಬೀಬಿ. ಕೈಲಿ ಹಾಯ್ ಅವ್ನು ಯಾರವನು? ಇವನು ಯಾರವನು? ಮಮ್ಮ ಏನಚ್ಚಿನಿ ಸಮಾಚಾರ? ಏನು ಎಷ್ಟು ದಿನ ಆಗಿದೆ ನೀನು ನೋಡಿ? ನಂಗೊಂದು ಪಪ್ಪಿ ಕೊಡು. ನೀನು ನನ್ನ ಮಿಸ್ ಮಾಡ್ಕೊಂಡ ಸಾರಿ, ನಾನು ಬ್ಯುಸಿ ಆಗಿದ್ದೆ ಸ್ವಲ್ಪ. ಆಯಿತಾ? ಏನದು? ಯಾರ ಮನೆ ಅದು? ಮಂಜುವಿನ ಬಾ ಹೋಗೋಣ. ಹಾಂ, ಪುಟ್ಟ ಮಾಮ ಎಲ್ಲಿ? ರೂಮಲ್ಲಿ ಹೋಗೋಣ. ಯಾರದು ಗೊಂಬೆ? ಯಾರ್ಯಾರು ಮಮ್ಮ? ಇದು ಯಾರ್ಯಾರು ಎಕ್ಸ್ಪ್ಲೇನ್ ಮಾಡು. ಹೇಳು ಬೈಲಿ, ಯಾರ್ಯಾರು ಹೇಳು. ಯಾರು ಬಾಯಲ್ಲಿ ಹೇಳು. ಯಾರು? ಯಾರು ಗೊತ್ತು? ಕುಶಾನಿಗೆ ಗೊತ್ತು ಹೇಳ್ತಾರೆ. ಯಾರಪ್ಪ ಇದು? ಅಮ್ಮಮ್ಮ. ಇದು ಚೈ. ಇದು ಮೂರು ಇಟ್ಬಿಟ್ಟಂಗೆ ಪುಟ್ಟ ಮಾಮ ಇದಾನಂತೆ. ಗೊತ್ತು, ಪುಟ್ಟ ಮಾಮ ಅಂತ ಮಾತಾಡ್ಸಿದ್ದೆ ನಾನು. ತಿಂದ ಏನಾದ್ರು? ನಾಷ್ಟ ಏನ್ ತಿಂದೆ ಹೇಳಿ? ತಿಂಡಿ ಏನ್ ತಿಂದೆ? ಉಪ್ಪಿಟ್ಟು ತಿಂದ. ನನ್ಗೆ ಬೈ ಅವನಿಗೆ ಕಳ್ಳ ಅನ್ನೋದು ಹ್ಯಾಪಿ ಬಂದಿಲ್ಲ ನೀನು ಕಳ್ಳ ಅನ್ನು. ಬೈ ಸಾರಿ ನಾನು ಹ್ಯಾಪಿಗೆ ಬಂದಿಲ್ಲ. ಬಟ್ ನಿಂಗೆ ಒಂದು ಗಿಫ್ಟ್ ಕೊಡಿಸ್ತೀನಿ ಆಯ್ತಾ? ನಾನು ಬಿಡಿದ್ನ ನಿಂಗೊಂದು ಗಿಫ್ಟ್ ಕೊಡಿಸ್ತೀನಿ ಆಯ್ತಾ? ಏನೇನು ಬೇಕಮ್ಮ? ಆಮೇಲೆ ಆಮೇಲೆ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತೀಯ? ಆಚೆಗೆ ಹೋಗಿ ಏನು ಮಾಡ್ತೀಯ? ಏನು ತಿಂತೀಯ? ಹೊರಗಡೆ ಹೋಗಿ ಏನ್ ತಿಂತೀಯ? ದುಡ್ಡು ತಗೊಂಡೋಗಿ ಏನ್ ತಿಂತೀಯ? ಮೊಮೋಸ್. ಆಮೇಲೆ ಬೆಳ್ಳಿನ? ಅಮ್ಮಮ್ಮನ ಹೆಸರು ಬೆಳ್ಳಿನ? ಓ, ನಂಗೆ ಕೊಟ್ಲಾ? ಗೈಸ್ ಕುಶಾನಿ ನಂಗೆ ಬೆಳ್ಳಿ ಕೊಟ್ಟಾಳೆ. ಬೆಳ್ಳಿ. ಇದು ಚೈ, ಇದು ಕುಶಾನಿ. ನಂಗೆ ಇದ್ರಲ್ಲಿ ಕುಶಾನಿ ಬೇಕು. ಅಯ್ಯೋ ಚೈ ಬಿದ್ದೋದ್ಲು. ನೀನು ಕುತ್ಕೊಂಡಿದ್ಯಲ್ಲೇ? ಇದನ್ನೆಲ್ಲ ಇಲ್ಲ ಹಾಕ್ಬಿಟ್ಟು ನೀನು ಕುತ್ಕೊಂಡಿದ್ಯಾ? ಅಯ್ಯೋ, ನೀನ್ ಬರ್ತಡೆ ಇವನೇ ಬಂದಿಲ್ಲ. ಬ್ಯಾಡ್ ಬಾಯ್. ಬೇರೆ ಊರಿಗೆ ಹೋಗಿದ್ದ. ಹೋಗಿದ್ದೆ, ಕರೆಕ್ಟ್. ನೋಡು, ಇವಳು ಅರ್ಥ ಮಾಡ್ಕೊಂಡಿರೋದು ಯಾರು ಅರ್ಥ ಮಾಡ್ಕೊಂಡಿರೋ. ನನಗೆ ನಾನಾರು ಬರ್ತೀನಿ ಬಿಡು, ನೀನಂತೂ ಕರೆಯಲ್ಲ ನಿಮ್ಮ ಮನೆಗೆ.
ನೀನಂತೂ ಕರೆಯಲ್ಲ ನಿಮ್ಮ ಮನೆಗೆ. ನಾನಾಗಿ ಬಂದಿದ್ದೀನಿ ಬಿಡು. ಇನ್ನೊಂದ್ 2 ದಿವಸ ಆಗಿದ್ರೆ ಸೂರ್ಯ ಕಾರ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಷ್ಟೇ. ಅಯ್ಯೋ ಎಲ್ಲೋಗಿದ್ದು 2 ದಿವಸ? ಪಪ್ಪ ಇದ್ರಲ್ಲೇ ಚೈ. ನಿಮ್ ಪಪ್ಪ ಇದ್ದೆ ಎಲ್ಲೂ ಬರಲ್ಲ ಗೊತ್ತು. ಅದಕ್ಕೆ ನಾನು ಕುಶಾನಿ ಬರ್ಡೇಗೆ ಉಡುಪಿಲಿದ್ದೆ. ಮಾತಾಡ್ಸ್ಕೊಂಡು ಅನ್ಕೊಂಡಿದ್ದೆ. ಯಾಕೆ ಮಾತಾಡ್ಸಲ್ಲ ನೀನು? ಏನಿಗೆ ಮಾತಾಡ್ಸಲ್ಲ? ಹಿಂಗಿರ್ತೀಯ ನನ್ನ. ಬೈಬೇಡ ಜಾಸ್ತಿ ಮಾಮಂಗೆ ಅಂತ ಅಂತೋಳು ನೋಡು. ಹೆಂಗೆ ಮಾತಾಡಮ್ಮ. ಖುಷಿ ಯಾರು? ಮಾತಾಡು. ಓಕೆ ಗೈಸ್, ನಾನು ಡೈಲಿ ಬ್ಲಾಗ್ ಮಾಡ್ತೀನಿ ಅಂದೆ, ಬಟ್ ಆಂಟಿ ಅದಕ್ಕೆ ಮಾಡಲ್ಲ, ನೀವು 1 ವಾರ ಮಾಡಿ ಸ್ಟಾಪ್ ಮಾಡ್ಬಿಟ್ಟು. ತಿಂಗಳು ಒಂದ್ ಮಾಡೋದೇ ಕಷ್ಟ. ನೀನ್ ಮಾಡಿ ಇಟ್ಕೊಂಡು ನಾವು ಎಡಿಟ್ ಮಾಡಿ ಹಾಕದೇ ನಿನ್ಗೆ ಭಾರ. ಇನ್ನು ಡೈಲಿ ನೀನು ಅಯ್ಯೋ ಗೈಸ್, ಇದನ್ನ ಚಾಲೆಂಜ್ ಆಗಿ ಹೇಳ್ಕೊಂಡು ಡೈಲಿ ಬ್ಲಾಗ್ ಮಾಡ್ತೀನಿ ನಾನು. ಡೈಲಿ ಬ್ಲಾಗ್ ಅಲ್ಲ, ಮಿನಿ ಬ್ಲಾಗ್ ಹಾಕು ನೋಡೋಣ. ಗೈಸ್ ಡೈಲಿ ಮಿನಿ ಬ್ಲಾಗ್ ಹಾಕಿ ಬಂದ್ಬಿಟ್ರೆ ಗೈಸ್ ಅಜೀಬ್. ನೋಡೋಣ. ಡೈಲಿ ಮಾಡೋದಿಲ್ಲ, ಸುಳ್ಳು ಹೇಳ್ತಾನೆ ಅವನು. ಸುಳ್ಳ ಹೇಳು. ಮಾಡ್ತೀನ ಮಾಡಲ್ವ ನಾನು? ನೀನ್ ಮನ್ಸು ಮಾಡಿದ್ರೆ ನೀನ್ ಬೇಕು ಮಾಡ್ತೀಯಾ? ಹೊಸ್ಕೊಂಡ್ಬಿಟ್ಟು ನೋಡಿ ಆಂಟಿ ಅಲ್ಲ ಸೌಂಡ್ ಹಾಕಿ. ನೀ ಬರುತ್ತಮ್ಮ, ಬಾ ಈ ಕಡೆ ಬಾ, ಎತ್ಬಿಡು ಅವೆಲ್ಲ, ಬೇಗ ಎತ್ಬಿಡು, ಬಾ ಅವನು ಎತ್ತಾಕ್ಬಿಡು, ಬಾ ಎತ್ತಾಕ್ಬಿಡು, ಎತ್ತಾಕ್ಬಿಡು, ಅಲ್ಲಿಡು. ಗುಡ್ ಗರ್ಲ್. ಅದೇ ಎತ್ಕೋದು, ಅದು ಎಲ್ಲ ಮನೆ ತುಂಬಾ ಗಲೀಜ್ ಮಾಡಿದ್ಯಾ. ಕ್ಲೀನ್ ಮಾಡಿ ಸಾಯಂಕಾಲ ಗಂಟೆ ಬರೀ ಇದೇ ಕೆಲಸ ನನಗೆ. ಎದ್ದೇಳಿ ಎಲ್ಲಾನು. ಓ ಭಯ ಇಟ್ಟಿದ್ದೀರಾ ಇದರಲ್ಲಿ. ತುಪ್ಪ ಎಲ್ಲ ಕವರ್ಗೆ. ಗಣೇಶನ್ ಮಾಡಿದ್ರೆ ಅಪ್ಪನ್ ಮಾಡೋ ಕೆಲಸ ಮಾಡ್ತಾಳಲ್ಲ ನಾನು ಅಲ್ಲಿ ಇಡ್ತೀನಿ, ನೀವು ತುಂಬ್ಕೊಳ್ಳಿ ಅಷ್ಟೇ. ಖಾಲಿ ಈವ್ನಿಂಗ್. ಬಾಯ್ ಕುಶಾನಿ, ಈವ್ನಿಂಗ್ ಸಿಗ್ತೀನಿ. ಬಾಯ್ ಹೇಳು, ಬಾಯ್ ಹೇಳಮ್ಮ. ಅವಳು ನಾವು ಹೊರಗಡೆ ಹೋಗ್ತಿದ್ದೀವಿ ಅಂತ ಬೇಜಾರು. ಸಾರಿ, ಬರ್ತೀನಿ ಸಂಜೆ ಹೋಗೋಣ ಹೊರಗಡೆ. ಮಾಡ್ತಾರೆ ನಿಮ್ಮ ಮನೆ ಲಿಫ್ಟ್ನ. ಸೊ ಹಾಯ್ ಗೈಸ್, ಕಾರಲ್ಲಿ ಹೊರಟ್ವಿ ನಾವು. ಸೊ ಒಂದು ಬಾಟ್ಲ್ ಬೇಕಿತ್ತು, ಅದಕ್ಕೆ ಏಕಮೈಸರ್ ಬಾಟ್ಲ್ ಇತ್ತು ನನ್ನ ಹತ್ರ. ಸೊ ಅದನ್ನು ತೊಗೊಂಡ್ವಿ. ಸೊ ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಹೋಗಿ ವಿಡಿಯೋ ಮಾಡೋಣ ಅಂತಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ವರುಣ್, ಆರಾಧ್ಯ. ಸೊ ನಾವಿಬ್ರು ಮಾತಾಡ್ಬಿಟ್ಟಿದ್ವಿ. ಆಮೇಲೆ ಏನೋ ನೀನು ಹೊಸ ಫ್ರೆಂಡ್ಸ್ ಬಂದ ತಕ್ಷಣ ಹಳೆ ಫ್ರೆಂಡ್ ಮಾಡ್ಬಿಟ್ಟಿದ್ದೆ, ನಾನು ನಿನ್ನ ಮಾತಾಡ್ಸೋದು ಬಿಟ್ಬಿಟ್ಟಿದ್ದೀನಿ, ದುರಂಕಾರ ಬಂದ್ಬಿಟ್ಟಿದೆ ಇಬ್ರಿಗೂ ಅಂತ ಎಲ್ರಿಗೂ ಅನ್ಸಿರುತ್ತೆ. ಆಬ್ವಿಯಸ್ಲಿ ನೋಡಿದವ್ರಿಗೆ ಬೇರೆ ಬೇರೆ ಥರ ಅನ್ಸಿರುತ್ತೆ. ಬಟ್ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಅದು ನಮ್ಮ ಪಪ್ಪ ಬಂದಿರೋ, ಅದಕ್ಕೆ ಆ ಕಾರಣಕ್ಕಾಗಿ ಬ್ಯುಸಿ ಆಗಿದ್ದೆ ಅಷ್ಟೇ ನಾನು. ಓಕೆನಾ? ಸೊ ಆಬ್ವಿಯಸ್ಲಿ ಮಾತಾಡ್ಸ್ತೀವಿ, ನಾವು ಹುಡುಗಿರ್ ಥರ ಅಲ್ಲ, ನಾವು ಹುಡುಗರು. ಸೊ ಏನೇ ಅದು ಇದ್ರ ಕ್ಲಾರಿಟಿ ವರುಣ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಆಗಿ ಬಂದಿದೆ. ಸೊ ಹೋಗಿ ನೋಡಿ ಅದನ್ನ ವಿಡಿಯೋನ. ಏನ್ ಗೊತ್ತಾ ಗೈಸ್, ನಾವು ಹುಡುಗಿರ್ ತರ ಅಂತಲ್ಲ, ಬೇರೆಯವ್ರ ತರ ನಾವು ಮುಂಚ್ಕೊಂಡು 1 ವರ್ಷ 2 ವರ್ಷ ಮಾತಾಡೋದು ಬಿಟ್ಬಿಡೋದು. ಹುಡುಗಿರ್ ಹಂಗೆ ಮಾಡೋದು. ಹೌದಾ? ಆತರ ನಾವಲ್ಲ. ಏನ್ ಗೊತ್ತಾ, ನಮ್ಗೆ ಜಗಳ ಆದ್ರೆ ಒಂದ್ ಟೀ ಕೂಡ ಸಾಕು, ನಾವಿಬ್ರು ಒಂದಾಗ್ಬಿಡ್ತೀವಿ. ಇಲ್ಲ ಕುತ್ಕೊಂಡು ಒಂದ್ ಸೀಟಿಗೆ ಹಾಕ್ಬಿಟ್ರೆ ಸಾಕು, ಒಂದಾಗ್ಬಿಡ್ತೀವಿ. ಆತರ ನಾವು. ಇಲ್ಲ ಅದು ಬೇಡ, ಕುತ್ಕೊಂಡು ಊಟ ಮಾಡ್ಬಿಟ್ರೆ ಸಾಕು, ನಾವು ಒಂದಾಗ್ಬಿಡ್ತೀವಿ. ಆತರ ದೋಸ್ತುಗಳು ಅಂದ್ರೆ ಹಂಗಿರ್ಬೇಕು. ಹುಡುಗಿಯರು ರಿಲೇಶನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಹುಡುಗಿರ್ಗೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಕ್ ಬರಲ್ಲ. ಕರೆಕ್ಟ್. ನಾ ಹಂಗ ಹೇಳಿದ, ಅದಕ್ಕೆ ಅಪ್ಪ ಆಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿರ. ಸೊ ಹುಡುಗಿರ್ ಯಾರು ಕೇಳಿ, ನೀನು ಹುಡುಗಿರ್ ಬೆಸ್ಟ್ ಫ್ರೆಂಡ್ಸೇ ಇರಲ್ಲ, ಒಂದು ಪರ್ಟಿಕ್ಯುಲರ್ ಆಗಿ ರೇರು. ಸೊ ಅದೇ ಹುಡುಗರು ಕೇಳು, ಪ್ರತಿಯೊಬ್ಬನಿಗೂ ಫ್ರೆಂಡ್ಸ್ ಇರ್ತಾರೆ, ಪ್ರತಿಯೊಬ್ಬನಿಗೂ. ಸೊ ಹಂಗಾಗಿ ನಾನು ಬ್ಯುಸಿ ಆಗಿದ್ದ ಕಾರಣ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಸೊ ನಾನೇ ಬ್ಯುಸಿ ಆಗಿದ್ದು, ಅದಕ್ಕೆ ಅವ್ನು ಮಾತಾಡ್ಸೋದು ಬಿಟ್ಟಿದ್ದ. ಸೊ ಅದಾದ್ಮೇಲೆ ಮತ್ತೆ ನಮ್ದು ಇವಾಗ ಬಿಸಿ ಆಗಿರೋದಕ್ಕೆ ಮಾತಾಡ್ಸಕ್ ಬಿಟ್ಟಿಲ್ಲ. ಬಿಸಿ ಆಗಿರೋದಕ್ಕೆ ಮಾತಾಡ್ಸಕ್ ಫಂಕ್ಷನ್ ಇತ್ತು, ಫಂಕ್ಷನ್ ಬಂದಿಲ್ಲ, ಅದಕ್ಕೆ ನಾನು ಮಾತಾಡ್ತೀನಿ. ಹೌದು. ಸೊ ಅದೆಲ್ಲ ಕ್ಲಾರಿಟಿ ಇದೆ ಅಲ್ಲಿ, ಹೋಗಿ ನೋಡಿ. ಸೊ ಇವಾಗ ಶೂಟ್ ನಡೀತು ನಮ್ದು, ಕೇಸ್ ನಂಬರ್ 401 ಅಂತ. ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಇಬ್ಬರದು ಇತ್ತು ಅದರಲ್ಲಿ. ಸೊ ಹಂಗಾಗಿ ಆ ಒಂದು ಚಾನ್ಸ್ ಸಿಕ್ತು ಅಲ್ಲಿ, ಅದೇ ಮಾಡ್ಕೊಡ್ತೀವಿ ನಮ್ಗೆ ಮಾತಾಡ್ಸಕ್ಕೆ. ಅದ್ರಲ್ಲಿ ಡೈಲಾಗ್ಸ್ ಎಲ್ಲ ಸೇಮ್ ಸಿಮಿಲರ್ ಇದೆ. ತುಂಬಾ ದಿವಸ ಆದ್ಮೇಲೆ ಮಾತಾಡ್ಸೋದು ನಾನೇ ಹೇಳಿದ್ದು, ರೇಟ್ರು ಕೇಳಿದ್ರು ಸರಿ ಹಾಕೊಳ್ಳಿ ಹೇಳಿದ್ರೆ ಇವನು ಅಂತ. ಅವಾಗ ನಾವು ಜಗಳ ಆಡಿದ್ವಿ, ನಾನು ಬೇಡ ಅಂತ ಹೇಳ್ಬೋದಿತ್ತು. ಆದ್ರೆ ನಾನು ಏನಂದೆ, ಹಾಕೊಳ್ಳಿ ಸರ್ ನಮ್ಮ ಹುಡುಗನೇ ಅಂತ. ಅವ್ರು ಹೇಳಿದ್ರು, ವರುಣ್ ನಂಬರ್ ಕೊಟ್ಟ ನಿಮ್ದು ಅಂತ ಅಂದ್ಬಿಟ್ಟು, ನಾನು ವರುಣ್ ನಂಬರ್ ಕೊಟ್ಟನ ಅಂತ ಅನ್ಕೊಂಡೆ. ಎಲ್ಲ ಕೊಡ್ತಾನೆ, ಅವೆಲ್ಲ ಮಾಡ್ತಾನೆ. ಸ್ವಲ್ಪ ಸಣ್ಣದು ಗೊತ್ತಲ್ಲ, ಅದು ಇದು ಇರುತ್ತೆ. ಸೊ ಅವೆಲ್ಲ ಇರುತ್ತೆ ಗೈಸ್ ಲೈಫಲ್ಲಿ. ನಿಮ್ಗೂ
ಸೊ ಬಂದಾಗ ಹೋಗಿ ಮಾತಾಡಿಸಿ, ಜಾಸ್ತಿ ಗ್ಯಾಪ್ ಬಿಟ್ಟಷ್ಟು ಜಾಸ್ತಿ ದೂರ ಆಗ್ತೀರಾ. ನಿಂಗೆ ಅನ್ಸುತ್ತಾ ನಾನು ನಿನ್ ಜೊತೆ ತಿಂಗಳು ಪಪ್ಪ ಇದ್ರಲ್ಲೋ ಆದ್ರೂ ಏನು ಒಂದು ಟೈಮ್ ಕೊಡ್ಬೇಕು ಫ್ರೆಂಡ್ಸ್. ಇಡೀ ವರ್ಷ ಇರ್ತೀನಿ ನಿಮ್ ಜೊತೆ, ಒಂದ್ ಸ್ವಲ್ಪ ದಿವಸ ಅದೇ ಬೇಕು ನಮ್ಗೆ. ಬೇಡ ಅರ್ಥ ಮಾಡ್ಕೊಂಡಿಲ್ಲ, ಬೇಡ ಹೋಗು, ಇಳಿಸು ನನ್ನ ಕಾರಿಂದ, ಇಳಿತೀನಿ. ಇವಾಗ ವರುಣ್ ಸನಮ್ ತೇರಿ ಕಸಮ್ ಹೇಳ್ಬೋದಾ? ಹೇಳ್ಬಿಡಿ. ಸನಮ್ ತೇರಿ ಕಸಮ್ ಅಲ್ಲಿ ಇಂದರ್ ಕ್ಯಾರೆಕ್ಟರ್ ಮಾಡ್ತೀವಿ ಮೀನ್ ರೀಲ್ಸ್ಗೆ. ಸೊ ಶೂಟ್ ಮಾಡೋಕ್ಕೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಹೋಗ್ತಿದ್ದೀವಿ. ಸೊ ಬನ್ನಿ ಹೆಂಗಿರುತ್ತೆ ಶೂಟು, ಅವನು ಹೆಂಗ್ ಮಾಡ್ತಾನೆ, ಅವನದು ವರುಣ ಆರಾಧ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ವಿಡಿಯೋ, ಹೋಗಿ ಚೆಕ್ ಮಾಡಿ. ಓಕೆ, ಸೊ ಬನ್ನಿ ಅಲ್ಲಿ ಹೋಗೋಣ. ಇದರಲ್ಲಿ ಒಂದು ಬೊಕ್ಕೆ ಬೇಕು ಅವನಿಗೆ, ಈ ಇದ್ರ ಜೊತೆಗೆ ಇಂದ ನೋಡಿರ್ತಾರೆ ತುಂಬ ಜನ ಗೊತ್ತಿರುತ್ತೆ. ಸೊ ಆ ಬೊಕ್ಕೆ ಖರೀದಿ ಮಾಡಕ್ಕೆ ಬಂದಿದ್ದಾನೆ ಹುಡುಗ. ಸೊ ಬೊಕ್ಕೆ ತೊಗೊಂಡು ಚೆನ್ನಾಗಿದೆ. ನಂಗೆ ಫಸ್ಟ್ ಆಫ್ ಆಲ್ ಫ್ಲವರ್ಸ್ ಅಂದರೆ ಇಷ್ಟ ಇಲ್ಲ, ಐ ಹೇಟ್ ಫ್ಲವರ್ಸ್. ಮೊದಲಿಂದನೂ ಇಷ್ಟ ಇಲ್ಲ. ಹುಡುಗಿರಿಗೆ ಹೂವು ಕೊಡೋದು ತುಂಬಾ ಇಷ್ಟ, ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ಫೀಲ್ ಮಾಡ್ತಾರೆ ಹುಡುಗಿರಿಗೆ. ಓ ಗೊತ್ತು, ಇಷ್ಟ, ಬಟ್ ನಂಗೆ ಇಷ್ಟ ಇಲ್ವೇ, ಏನು ಮಾಡೋಕ್ಕಾಗಲ್ಲ. ನಾವು ಇಷ್ಟಪಡೋ ಹುಡುಗಿಗೋಸ್ಕರ ನಾವು ಇಷ್ಟಪಡಲೇಬೇಕು, ಅದು ರಿಯಾಲಿಟಿ. ನಿಯಮ ಅವೆಲ್ಲ. ಹುಡುಗಿರು ಹೆಂಗಿರ್ತಾರೋ ನಾವು ಹಂಗಿದ್ರೆ ನಾವು ಒಳ್ಳೆಯವರು, ಒಂದು ಚೂಸ್ ಕ್ರಾಸ್ ಆದ್ರೆ ನಾವು ಕೆಟ್ಟವರು. ಸೊ ನಾವು ಒಳ್ಳೆಯವರಾಗಿರೋಣ. ಓಕೆ, ಬಂದ್ಮೇಲೆ ಇಂದರ್ ರೋಸ್ ತಗೊಂಡ್ಬಂದಿಯಾನೆ. ಹೆಸರು ಇವಾಗ ಇಂದರ್ ಅಂತ ಇಲ್ಲ, ಈಗ ವರುಣ್ ಅಂತ ಇಲ್ಲ. ನನ್ನ ಹೆಸರು ವರುಣ್ ಮಚ್ಚ, ಅಪ್ಪ ಅಮ್ಮ ಒಳ್ಳೆ ಹೆಸರು, ಅದನ್ನೇ ಸೂಪರ್. ಅಪ್ಪ ಅಮ್ಮನ ಹೆಸರನ್ನೇ ಬೆಳೆಸೋಣ. ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಅವ್ರವ್ರ ಹೆಸರುಗಳು ಇಟ್ಕೊಂಡು ಈ ಥರ ಹೋಗ್ಬಿಟ್ಟು ಅಪ್ಪ ಅಮ್ಮ ಪಾಪ ಎಷ್ಟು ಕಷ್ಟಪಟ್ಟು ಒಂದು ಹೆಸರು ಇಟ್ಟಿದ್ದಾರೆ ಹುಡುಕಿ, ನಾವು ಅದೇ ಹೆಸರನ್ನ ಕರ್ಕೊಳ್ಳೋಣ. ಪ್ರಿನ್ಸಸ್, ಬೀಸ್ಟ್, ಗೀಸ್ಟ್, ಮಾಮ್ ಕಾರ್ಡ್ ಗರ್ಲ್, ಬರ್ಡೇ ಗರ್ಲ್, ಚಾಕ್ಲೇಟ್ ಗರ್ಲ್, ಚಾಕ್ಲೇಟ್ ಬಾಯ್, ಏನೋ ಹೆಸರುಗಳು ಇರುತ್ತಪ್ಪ. ಜನವರಿ ಬಾಯ್, ಫೆಬ್ರವರಿ ಬಾಯ್, ಮಾರ್ಚ್ ಗರ್ಲ್. ನಮ್ಮ ಹೆಸರು ನಾವು ಬೆಳೆಸ್ಬೇಕು ಅಷ್ಟೇ. ಓಕೆ, ಸೊ ಇವಾಗ ಬೊಕ್ಕೆ ಎಲ್ಲ ತೊಗೊಂಡಾಯ್ತು, ವಿಲ್ ಗೋ ಟು ದಟ್ ಪ್ಲೇಸ್, ಅಲ್ಲಿ ಹೋಗಿ ತೋರಿಸ್ತೀನಿ. ಸೊ ಗೈಸ್, ನಾವು ಇಲ್ಲಿ ಮಾನ್ಯತಾ ಹತ್ರ ಒಂದು ಜಾಗ ಇದೆ, ಶಿವಣ್ಣ ಮನೆ ಇಲ್ಲೇ ಇರೋದು. ಹಾಯ್, ಬ್ಲೇಸರ್ ಹಾಕೊಂಡು ರೆಡಿ ಆಗ್ಬಿಟ್ಟ ಹುಡುಗ. ಯಾರಿಗೋ ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ಯಾ? ನಮ್ಮ ಹುಡುಗಿ ತೋರಿಸ್ತೀನಿ. ಗೈಸ್, ಸಸ್ಪೆನ್ಸ್ ನಂದು ಬ್ಲಾಗಲ್ಲಿ ವರುಣ್ ಯಾರಿಗೋ ಪ್ರಪೋಸ್ ಮಾಡಕ್ಕೆ ಹೋಗ್ತೀನಿ, ಬನ್ನಿ ನೋಡೋಣ ಯಾರಿಗೆ ಅಂತ. ಹಾಯ್, ಏನ್ಲೇ ನಿನ್ನ ಹೆಸರ? ಹಾಂ, ಎಬಿ ರಸೂಲ್. ನಿನ್ನ ಹೆಸರೇನ? ಮನೋಜ್. ಎಲ್ಲಿರೋದು ನೀವು? ಸೊ ಗೈಸ್, ಸೊ ವಿ ಆರ್ ಶೂಟಿಂಗ್ ಇನ್ ದಿಸ್ ಲೊಕೇಶನ್. ಈ ಲೊಕೇಶನ್ ಶೂಟ್ ಮಾಡ್ತೀವಿ. ಆಲ್ರೆಡಿ ಕಂಪ್ಲೀಟ್ ಆಯಿತು ಒಂದು ಅರ್ಧಂಬರ್ಧ. ಸೊ ಒಂದು ಮಿಕ್ಕಿದ್ದು ಒಂದು ಸ್ವಲ್ಪ ಇದೆ. ಸೊ ವರುಣ್ದೆಲ್ಲ ವೀಡಿಯೋ ಮುಗಿತು, ನಂದೊಂದು 2 ವೀಡಿಯೋ ಮುಗೀತು. ನಾನೊಂದು 2 ವೀಡಿಯೋ ಮಾಡಿದ್ದೀನಿ. ಅದು ಇವತ್ತು ನಮ್ಮ ಬಾಸ್ ಬರ್ಡೇ. ಹ್ಯಾಪಿ ಬರ್ಡೇ ಡಿ ಬಾಸ್, ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಪಾಪ ಹೋಗ್ಬೇಕು. ಸೊ ಇವಾಗ ರಿಹರ್ಸಲ್ ಹೋಗ್ಬೇಕು ಗೈಸ್. ಇಲ್ಲೆಲ್ಲ ಆ್ಯಕ್ಟಿವ್ ನೋಡಿ ಗೈಸ್. ಅದನ್ನ ಅಷ್ಟು ಬಸ್ಟ್ ಮಾಡಿಬಿಟ್ಟವ್ರೆ, ಜಡ್ಜ್ ಹಾಕ್ಬಿಟ್ಟವ್ರೆ ಗೈಸ್. ಈ ಥರ ಆ್ಯಕ್ಟಿವ್ ಅಲ್ಲ, ಅದನ್ನು ಓಡಿಸಿಲ್ಲ. ವರುಣದ್ರು ಆ್ಯಕ್ಟಿವ್ ಇದೆ ಈಗಲೂ. 11 ವರ್ಷ ಆಯಿತು ಕೂಡ ನೋಡೋದಕ್ಕೆ ಚೆನ್ನಾಗಿದೆ. ಅದು ಅಪ್ಡೇಟೆಡ್ ಮಾಡಲ್ ಅನ್ಸುತ್ತೆ. 3G ಅದು 3G ಗುಜರಿ ಮಾಡ್ಬಿಟ್ಟು ಗುಜರಿ. ನೀಟಾಗಿ ನೋಡ್ಕೊಳ್ಳಿ ಗೈಸ್. ಮನೆಗೆ ಬಂದು ಊಟ ಮಾಡಿರಲಿಲ್ಲ, ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಪುಳಿಯೋಗರೆ ತಿನ್ಕೊಂಡು ವರುಣ್ ಡ್ರಾಪ್ ಮಾಡೋದು. ಸೊ ಇವಾಗ ಥಿಯೇಟ್ರ್ ಹತ್ರ ಹೋಗಬೇಕು. ಐ ಮೀನ್ ರಿಹರ್ಸಲ್ ಇದೆ. ಹೊಸ ನಾಟಕ ಮಾಡ್ತಾಯಿದ್ದೀವಿ, ರಾಮಧಾನ್ಯ ಅಂತ ಹೇಳಿ. ತುಂಬ ಅದ್ಭುತವಾಗಿದೆ. ಸೊ ಅದ್ರದ್ದೆಲ್ಲ ಬ್ಲಾಗ್ ಬರುತ್ತೆ, ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸೊ ಇವಾಗ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಹೆಂಗೆ ನಡೀತೆ ಬನ್ನಿ ತೋರಿಸ್ತೀವಿ. ಗೈಸ್, ಇಷ್ಟು ತನಕ ನಾನು ರಿಹರ್ಸಲ್ ಮಾಡಿ, ಸೊ ಇವಾಗ ಕಾಫಿ ತರಿಸಿದ್ರು. ಹರೀಶನ ರಾಮನ್ ಕ್ಯಾರೆಕ್ಟರ್ ಮಾಡ್ತವ್ರು ಇದರಲ್ಲಿ. ಈ ಸಂಸಾರದ ಮೋಹ ಬಿಡುವುದಕ್ಕಾಗೋದಿಲ್ಲ, ಬಿಟ್ಟು ಅದರ ಆಚೆ ಏನಿದೆ ಅಂತ ನೋಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಛಲ ಬೇಕು, ನಿಜದ ನೆಲೆ ತಿಳಿಯೋ ಕಳಕಳಿ ಇರಬೇಕು. ನಮಗೂ ಎಷ್ಟೋ ಸಲ ಅನ್ಸಿದೆ ದಾಸ್ರೆ. ಹಾಗೇನಿಲ್ಲ ದಾಸ್ರೆ, ನಮಗೂ ಎಷ್ಟೋ ಸಲ ಅನ್ಸಿದೆ. ಹಾಗೇನಿಲ್ಲ ದಾಸ್ರೆ, ನಮಗೂ ಎಷ್ಟೋ ಸಲ ಅನ್ಸಿದೆ. ಈ ಸಂಸಾರ ಸಾಗರದೊಳಗೆ ಬಿರುಗಾಳಿ ಎದ್ದಾಗ ಭಯಂಕರ. ಸೊ ರೆಡಿ ಆಗಿದ್ದೀನಿ. ಎಷ್ಟು ರೆಡಿ ಆಗಿದ್ದೀನಿ ಅಂತ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ನಿಮಗೆ. ತುಂಬ ದಿವಸ ಆದಮೇಲೆ ಬ್ಲೇಸರು ವಾಚ್ ಎಲ್ಲ ಹಾಕಿದ್ದೀನಿ. ಸೊ ದಿಸ್ ಮೈ ಫೇವ್ರೆಟ್
ಅರ್ಮೋನಿ ವಾಚು. ಸೊ ನಿಂತೋಗ್ಬಿಡ್ದೆ, ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನ ಇವಾಗ ಆನ್ ಮಾಡಬೇಕು. ಇಟ್ಟಿದ್ನಲ್ಲ ಹಂಗೆ, ಸೊ ಅದಕ್ಕೆ ಅದನ್ನ ಆನ್ ಮಾಡಿರಲ್ಲ. ಇವಾಗ ಆನ್ ಮಾಡ್ತೀನಿ. ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಇದು, ಫಾರ್ ಯುವರ್ ಮನಿ. ಸೊ ಗೈಸ್ ನಿಮ್ಮಂದೆ ಸೊ ರೆಡಿಯಾಗಿದ್ದೀನಿ. ಮನೆ ಹೋಗೋಣ, ನೋಡೋಣ ಅಲ್ಲಿ ಹೆಂಗಿರುತ್ತೆ, ಯಾರು ಇರ್ತಾರೆ. ಸೊ ಹೋಗಿ ತೋರಿಸ್ತೀನಿ. ತುಂಬ ದಿವಸ ಆದಮೇಲೆ ಕಾರ್ತಿಕ್ನ ಮೀಟ್ ಮಾಡ್ತೀವಿ. ಓಕೆ ವಿಲ್ ಗೋ. ಗೈಸ್ ಸೊ ಗೈಸ್ ವರುಣ್ ಮನೆಗೆ ಬಂದೆ. ಸೊ ಮನೇಲಿ ಲಿಫ್ಟ್ ಇಲ್ಲ ಆ್ಯಸ್ ಯೂಶುವಲ್. ಲಿಫ್ಟ್ ಇದೆ, ಓಕೆ ದೇ ಕಮ್ಮಿಂಗ್. ಮೇ ಬಿ ಅವರೇ ಬರ್ತಿರ್ಬೋದು. ಗ್ರೌಂಡ್ ಫ್ಲೋರಿಗೆ ಬರ್ತಿದೆ ಅಂದರೆ ಅವರೇ ಬರ್ತಿರ್ತಾರೆ ಮೋಸ್ಟ್ಲಿ. ಸೊ ನಾನೀಗ ರೆಡಿಯಾಗಿ ಬಂದಿದ್ದೀನಿ. ಇವಾಗ ವರುಣ್ ಕಾರಲ್ಲೇ ಹೋಗೋದು. ಸೊ ನನ್ನ ಗಾಡಿನ ತಂದು ಇಲ್ಲಿ ಪಾರ್ಕ್ ಮಾಡಿದೆ. ವಿಲ್ ಗೋ ಇನ್ ವರುಣ್ ಕಾರ್. ಸೊ ಅಲ್ಲಿ ಏನಿರುತ್ತೆ, ಯಾರು ಬಂದಿರ್ತಾರೆ, ತೋರಿಸ್ತೀನಿ ಬನ್ನಿ. ಸೊ ಗೈಸ್ ತುಂಬ ದಿವಸ ಆದಮೇಲೆ ಜುಬೇರ್ನೆಲ್ಲ ಮೀಟ್ ಮಾಡ್ತೀನಿ. ಹಾಯ್ ಹಾಯ್ ಜುಬೇರ್, ಆರಾಮ? ತುಂಬಾ ಅಂದ್ರೆ ಹತ್ತತ್ರ ಒಂದು 3-4 ತಿಂಗಳಾಗೋಯ್ತು. ತುಂಬ ಆಯ್ತು. ಕುಶಾನಿ ಬರ್ಡೇ ಲಾಸ್ಟ್ ನಾನು ಉಡುಪಿಲಿದ್ದೆ ಅವಾಗ. ಹಾಯ್ ವಿನೋದ್, ಬೆಳಿಗ್ಗೆಯಿಂದ ಮಾಡ್ತೀನಿ ವಿನೋದ್. ಹಾಯ್ ಸೂರ್ಯ, ನೈಸ್ ಮೀಟಿಂಗ್ ಯು ಗೈಸ್. 2ನೇ ಸತಿ ಮೀಟ್ ಆಗ್ತಿರೋದು ಇವ್ರನ್ನ. ಯಾವಾಗ ಹಾಯ್ ಕಾರ್ತಿಕ್, ವೆಲ್ಕಮ್ ಮ್ಯಾನ್, ವಾಟ್ಸ್ಆಪ್, ಹೆಂಗಿದ್ಯಾ? ಒಂದು ತಿಂಗಳು ಜಾಗ ನೋಡಿ ಏನು ಸಗದ ಇದೆ. ಆ ವ್ಲಾಗ್ ನೋಡ್ಬೇಕು ಅಂದ್ರೆ, ಸೊ ಅದು ನೋಡ್ಬೇಕು ಅಂದ್ರೆ ಈ ವ್ಲಾಗ್ ಎಂಡೋರು ನೋಡಿ. ಇದೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಊಟ ತಿನ್ಕೊಂಡು ಮನೆಗೆ ಮಾಡೋಣ ಬನ್ನಿ. ಗೈಸ್ ನೋಡಿ, ಹಿಂಗೆ ಕಂಪ್ಲೀಟಾಗಿ ತಿನ್ನಬೇಕು. ಯೂಶಲಿ ಎಲ್ಲಿ ಹೋದ್ರೂ ಈ ಥರ ಕಂಪ್ಲೀಟಾಗಿ ನೀಟಾಗಿ ಊಟ ಮುಗಿಸ್ಬಿಡೇ ಬರೋದು. ಅನ್ನ ವೇಸ್ಟ್ ಮಾಡಬಾರ್ದು ಎಲ್ಲಾದರೂ ಸರಿ. ಸ್ವಲ್ಪ ನೀವು ಹೋಗೋಣ. ಸ್ವೀಟ್ ಇದೆ, ಅದನ್ನೂ ತಿಂತೀನಿ. ಸ್ವೀಟ್ ಇಷ್ಟ ಇದೆ ನನಗೆ, ಬಟ್ ಅವರು ತಿಂತೀನಿ. ಜಸ್ಟ್ ಊಟ ಆಯಿತು. ಸೊ ಎಲ್ಲರಿಗೂ ಬಾಯ್ ಹೇಳಿ ಹೊರಟ್ವಿ. ಚೆನ್ನಾಯ್ತು ಊಟ? ಓ ಅದ್ಭುತ, ಅನ್ನೋದಾತು ಸುಖಿ ಭವ. ಸಕ್ಕದಾಗಿತ್ತು ಊಟ ಅಂತ. ಸಕಾಲಾಯ್ತು ನಿಜವಲ್ಲ, ಗಮ್ಮತ್ತು. ಸೂರ್ಯ ಸೋಲ್ ಡೆಬ್ಯೂ ತಾನೇ ನಮ್ಮಿಬ್ರದ್ದು? ಡೆಬ್ಯೂ ತಾನೇ ಇವತ್ತು ನಮ್ದು. ಹೌದು, ಕರೆಕ್ಟ್. ಓಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕ್ರೀನ್ ಟೈಮಿಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬಾರೆ ಬೇಬಿ, ಮಮ್ಮ ಬಾಯ್ 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 ಕೊಡ್ಸಿ ಬಾ. ಬಾಯ್ ಹೇಳು, ಬಾಯ್ ಬಾಯ್ ಹೇಳು, ಬಾಯ್ 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 ಜುಬೇರ್. ನೈಸ್ ಟು ಮೀಟ್ ಯು ಮ್ಯಾನ್. ಸಿಗು ಬೇಗ. ಬಾಯ್ ಆಂಟಿ. ಬಾಯ್ ಬಾಯ್, ಹುಷಾರು, ಗುಡ್ ನೈಟ್. ಯಾ, ಹ್ಯಾಪಿ ನೈಟ್. ಒಳ್ಳೆ ನಿದ್ದೆ ಮಾಡಿ. ಸುಳ್ಳು ನಿದ್ದೆ ಮಾಡಕ್ಕೆ ಬಿಡಲ್ಲ ಗೈಸ್, ಕಾಟ ಅಲ್ವೇನೆ. ಬಾಯ್ ಬಾಯ್ ವಿನೋದ್. ಬಾಯ್. ಇಲ್ಲ ನಮ್ಮ ಅಕ್ಕ. ಬಾಯ್ ಮಚ್ಚಿ. ಬಾಯ್ ಮಚ್ಚಿ. ಸಿ ಯು. ಬೆಳಗ್ಗೆ ಜಿಮ್. ಕೊಡ್ತೀನಿ ಬರೋ. 2ನೇ ಸತಿ ಗೈಸ್, ಇದು 2ನೇ ಸತಿ. ಫಸ್ಟ್ ಆಗು ವರುಣ್ ವ್ಲಾಗ್ ಅಲ್ಲಿ ನೋಡಿ. ಇಲ್ಲ ಅಷ್ಟೇ.